ನಮಸ್ಕಾರ. ನಾನು ಇವತ್ತು ತಗೊಂಡಿರುವಂತಹ ವಿಚಾರ ಡ್ರೋನ್ ಪ್ರತಾಪ್ ಅರೆಸ್ಟ್ ಆದ್ರಲ್ಲ ಈ ವಿಚಾರದ ಬಗ್ಗೆ. ಸೊ ಬೇಸಿಕಲಿ ನಾನು ಫಸ್ಟ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೆ ಏನಕ್ಕೆ ಅಂದರೆ, ನಾನು ಇವತ್ತಿನ ವಿಡಿಯೋ ಹಾಕಿರುವಂತಹ ಉದ್ದೇಶ ಕೇವಲ ನಾವು ಒನ್ ವೇ ಥಿಂಕ್ ಮಾಡೋದಿದ್ದೀವಿ. ಸಮಾಜದಲ್ಲಿ ತುಂಬ ಜನ, ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒನ್ ವೇ, ನಮ್ದೇನಿದ್ರು ಯಾರೋ ಒಬ್ಬ ಹೇಳ್ತಾನೆ, ನಾವು ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಬಟ್ ನಾವು ಥಿಂಕ್ ಮಾಡುವಂಥ ಸ್ಟೈಲ್ ಏನಾದರೂ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ಸಾಧಕನನ್ನು ಹುಟ್ಟಿ ಹಾಕ್ಲೂಬಹುದು, ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಏನೋ ಒಂದು ಕೊಲೆ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಆತನನ್ನು ತಡೆಲೂಬಹುದು. ಅರ್ಥ ಆಯ್ತಾ? ನಾವು ಮಾತಾಡುವಂತಹ ಮಾತುಗಳು ಆ ರೀತಿ ಇರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆ್ಯಂಡ್ ಈ ವಿಡಿಯೋವನ್ನು ನೋಡಿ ನೀನು ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಇದೆಯಾ ಅಂತ ಹೇಳಿದೆ ಆದರೆ, ದಯವಿಟ್ಟು ನೀವುಗಳು ಪೂರ್ತಿ ವಿಡಿಯೋ ನೋಡಿ ಜಡ್ಜ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಮೊದಲಿನ ಪಾಯಿಂಟ್ನ ನಾನು ತಗೊಂಡು ಬರ್ತೀನಿ. 2019ರಲ್ಲಿ ಈತ ಯಾರಿಗೂ ಬೇಡವಾದಂತಹ ವ್ಯಕ್ತಿ. ಅರ್ಥ ಆಯ್ತಾ? ಸೊ ಯಾರಿಗೂ ಬೇಡ, ನೀನು ಕಾಗೆ ಹಾರಿಸ್ತಾ ಇದ್ದಿ, ನೀನು ಇದು ಮಾಡಿದ್ದು ತುಂಬಾನೇ ಆಯಿತು. ಆ್ಯಂಡ್ ಎಲ್ಲ TV ಶೋಗಳಲ್ಲಿ ಈತನದೇ ವಿಚಾರ ತಪ್ಪಲ್ಲ, ಯಾಕಂದರೆ ಈತ ಮೋಸ ಮಾಡಿದ್ದ, ಈ ವ್ಯಕ್ತಿ ಮೋಸ ಮಾಡಿದ್ದ. ಸೊ ಜನಗಳಿಗೆ ನಂಬಿಸಿ, ಜನಗಳಿಗೆ ಭಾಷಣ ಮಾಡಿ ಆತನ ವಿಚಾರದಲ್ಲಿ ನಾನು ಕೂಡ ಒಂದು ಟೈಮ್ನಲ್ಲಿ ಇನ್ಸ್ಪೈರ್ ಆಗಿತ್ತು ಅಂತವನು. ಯಾಕಂದ್ರೆ ಸಾಧಿಸಬೇಕು ಅಂತ ಇದ್ರೆ ಈತನ ರೀತಿ ಸಾಧಿಸಬೇಕು ಅಂತ ಎಷ್ಟೋ ಜನ ಮಕ್ಕಳಿಗೆ ಇದೇ ಒಂದು ಬೆಳಗಿನ ಸುಪ್ರಭಾತ ಆಗಿತ್ತು. ಅಂಡ್ ಆ ಟೈಮ್ನಲ್ಲಿ ನಾನು ಕೂಡ ಯೂಟ್ಯೂಬಲ್ಲಿ ಎಷ್ಟೋ ಸಲ ಈತನ ಭಾಷಣಗಳನ್ನು ಕೇಳಿದ್ದೆ. ಆದರೆ ಒಂದು ಟೈಮ್ನಲ್ಲಿ ಇದು ಯಾವಾಗ ಸುಳ್ಳು ಅಂತ ಅನ್ನಿಸ್ತು, ತುಂಬಾನೇ ಹರ್ಟ್ ಆಗುತ್ತೆ. ಜನ ಅದಕ್ಕೆ ರಿಯಾಕ್ಟ್ ಆಗೋದು ಕೂಡ ತಪ್ಪಲ್ಲ. ಅದಾದ ನಂತರ ಈತ ಬಿಗ್ ಬಾಸ್ಗೆ ಹೋಗ್ತಾನೆ. ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಆ ಪ್ಲಾಟ್ಫಾರ್ಮ್ನ ಹೇಗೆ ಯೂಸ್ ಮಾಡ್ಕೊಂಡು ಅನ್ನೋದು ತುಂಬಾನೇ ಮ್ಯಾಟ್ರ್ ಆಗುತ್ತೆ. ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೋ ಜನ ಸಾಧನೆ ಮಾಡಿ ಇದು ಮಾಡಿ ಈ ಕೆಲವೊಂದು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಸಾಧಿಸಿ ಅಲ್ಲಿಗೆ ಹೋಗಿ ಮರ್ಯಾದೆ ಕಳ್ಕೊಂಡು ಬರೋರಿದ್ದಾರೆ. ಬಟ್ ಈತ ಕಳ್ಕೊಂಡ ಮರ್ಯಾದಿನ ಅಲ್ಲಿಂದ ಪಡ್ಕೊಂಡ. ಹೇಗೆ ಅಂತ ಕೇಳ್ತೀರಾ? ಒಬ್ಬ ಗೇಮ್ನ ಆಡೋದ್ರಿಂದ ಹಿಡಿದು ಆತ ವರ್ತಿಸಿದಂತಹ ಆತನ ಬಿಹೇವಿಯರ್ ಹೇಗಿತ್ತು ಅಲ್ಲಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗಿತ್ತು. ಸೊ ಅಲ್ಲಿ ಆತ ಹೇಗೆ ವರ್ತಿಸಿದ ಅದ್ರ ಮೇಲೆ ಜನ ತುಂಬಾನೇ ಅಟ್ರಾಕ್ಟ್ ಆದ್ರು. ಸೊ ಅಲ್ಲಿಂದ ಮತ್ತೆ ಆತನ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಹೋಯ್ತು. ಫ್ಯಾನ್ ಪೇಜ್ಗಳನ್ನು ಮಾಡಿ ಯಾರ್ಯಾರೋ ಅದೇನೋ ಬೇರೆ ಬೇರೆ ಸಾಂಗ್ಗಳನ್ನು ಹಾಕಿ ಆತನಿಗೆ ಬಿಲ್ಡಪ್ ಕೊಟ್ಟರೆ ಅದು ಫ್ಯಾನ್ ಬೇಸ್ ಅಲ್ಲ. ಕೆಲವೊಂದು ವ್ಯಕ್ತಿಗಳು ತುಂಬಾನೇ ಯಾರ ವಿಚಾರದಲ್ಲೂ ಹೋಗದೇ ಇರೋರು ಆತನ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಫ್ಯಾನ್ ಬೇಸ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಈ ಥರ ನಡೀತು. ಅದಾದ ನಂತರ ಆತ ಕೆಲವೊಂದು ಭರವಸೆಗಳನ್ನು ಕೊಡ್ತಾನೆ. ಬಿಗ್ ಬಾಸ್ನ ಕಾರ್ಯಕ್ರಮದಲ್ಲೇ ಆತ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ನಾನು ಗೆದ್ದಂತಹ ಇಷ್ಟು ಹಣವನ್ನು ನಾನು ಇಂಥ ಕುಟುಂಬಗಳಿಗೆ ಕೊಡ್ತೀನಿ ಆಗಿರ್ಬೋದು, ಇಲ್ಲ ನಾನು ಗೆದ್ದಂತಹ ಗಾಡಿಯನ್ನು ಇಂಥ ವ್ಯಕ್ತಿಗಳಿಗೆ ಕೊಡ್ತೀನಿ ಅಂತ. ಆತ ಅದನ್ನು ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿ ಎಷ್ಟು ಹಣ ಪಡ್ಕೊಂಡ ಅನ್ನೋದನ್ನು ಬಿಟ್ಟರೆ ಅದನ್ನು ಸೈಡ್ಗೆ ಇಡಬೇಕು. ಯಾಕೆಂತ ಹೇಳಿದ್ರೆ ಆತ ಕೊಟ್ಟ, ಅದಕ್ಕೆ ಅದನ್ನು ವಿಡಿಯೋ ಮಾಡಿಕೊಂಡ, ಅದನ್ನು ಅಪ್ಲೋಡ್ ಮಾಡಿಕೊಂಡ. ಸೊ ಅವನು ಅದಕ್ಕಿಂತ ಮೊದಲೇ ಯೂಟ್ಯೂಬನ್ನು ರನ್ ಮಾಡ್ತಾ ಇದ್ದ. ಅವತ್ತು ಏನಾದರೂ ಯೂಟ್ಯೂಬ್ನ ರನ್ ಮಾಡಿ ಆತ ಅವತ್ತಿಂದ ಏನೋ ಯೂಟ್ಯೂಬ್ನಿಂದ ಸಂಪಾದನೆ ಮಾಡಬೇಕು ಅಂತ ಇದ್ದರೆ ಅದು ಬೇರೆ ವಿಷಯ. ಆತ ಆ ನಂತರ ಅಪ್ಲೋಡ್ ಮಾಡಿದ್ದ. ಸೊ ಅದಕ್ಕೆ ಅವನಿಗೆ ಬೇಕಾದಷ್ಟು ಹಣ ಕೂಡ ಸಿಕ್ಕಿರ್ಬೋದು ಆ ರೀತಿ ಯೋಚನೆ ಮಾಡೋದಾದರೆ. ಸೊ ಆತ ಅದನ್ನು ಕೆಲವೊಂದು ಯಾವ ವ್ಯಕ್ತಿಗಳಿಗೆ ಸಿಗಬೇಕು ಅಂತ ಇತ್ತೋ ಅಂತಹ ವ್ಯಕ್ತಿಗಳಿಗೆ ಅದನ್ನು ತಗೊಂಡೋಗಿ ಬಿಟ್ಟ, ಅದನ್ನು ತಗೊಂಡೋಗಿ ಕೊಟ್ಟ. ಹಾಗೇನೆ ಕೆಲವೊಂದು ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ, ಹಣ ಸಿಕ್ದಾದ್ಮೇಲೆ ಯಾರ್ದು ಪರಿಚಯ ಇಲ್ಲದೆ ಇರೋರು, ಯಾಕಂದ್ರೆ ನಮ್ಮ ಸ್ವಂತ ಹಣ ಯಾರಿಗೂ ಕೊಡಬೇಕು ಅನ್ನುವಂಥ ಅವಶ್ಯಕತೆ ಕೂಡ ಇಲ್ಲ ಬಿಡಿ, ಆದ್ರೆ ಕೊಟ್ಟು ಕೂಡ ಆತ ಸುಮ್ಮನೆ ಇದ್ದ. ಹಾಗೇನೆ ಆ ಎಷ್ಟೋ ಜನಗಳಿಗೆ ಒಂದು ಉಪಕಾರ ಆಗುವಂತ ಕೆಲಸವನ್ನ ಮಾಡಿದ್ದ. ತಲೆ ಓಡಿಲಿಲ್ಲ, ರಾಜಕಾರಣಿಗಳ ಹಾಗೆ ಯಾರ್ದು ತಲೆ ಒಡೆದಿರ್ಲಿಲ್ಲ ಅಂತ ನಂದೊಂದು ಅಭಿಪ್ರಾಯ. ಜಗ್ಗೇಶ್ ಅವರು ಹೇಳ್ತಾರಲ್ಲ, ನಂದೊಂದು 50,000 ರೂಪಾಯಿ ಹೋಯ್ತು ಅಂತ. ಹಾಗೆ ಯಾರು ಕೂಡ ಈ ಡ್ರೋನ್ ಪ್ರತಾಪ್ಗೆ 50,000 ದುಡ್ಡು ಕೊಟ್ಟಿದ್ರಂತೆ ಈ ಜಗ್ಗೇಶ್ ಅವರು. ಸೊ ಈ ರೀತಿಯಾದೊಂದು ತಪ್ಪುಗಳನ್ನು ಮಾಡಿದಾಗ ಮನುಷ್ಯ ಸಹಜ, ತಪ್ಪು ಮಾಡೋದು ಮನುಷ್ಯ ಸಹಜ. ಆದರೆ ಅದನ್ನು ತಿದ್ದಿ ಬದುಕಬೇಕು ಅನ್ನುವಂತಹ ದೃಷ್ಟಿಯಿಂದ ತಿದ್ದುತ್ತಾ ಇರುವಾಗ
ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಬ್ಬ ನಾಗರಿಕನೂ ಕೂಡ ಆತನ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ನಾನಿಲ್ಲಿ ಹೇಳೋದು. ಆ್ಯಂಡ್ ಅಗೇನು ನಾನು ಹೇಳೋದು, ಅವ್ರನ್ನ ಹೊಗಳಿ ಮೇಲೆ ಇಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕೆಲವೊಂದು ಒಳ್ಳೆಯ ವಿಚಾರಗಳನ್ನ ಇಂತಹ ಕೆಟ್ಟ ವಿಚಾರಗಳಿಗೆ ಲಿಂಕ್ ಮಾಡಿ ಮರಿಬಾರ್ದು. ಆ್ಯಂಡ್ ನಾನು ತುಂಬಾನೇ ಯೂಟ್ಯೂಬ್ನಲ್ಲಿ ನೋಡಿದಂಥ ವಿಚಾರ ಏನು ಅಂತೇಳಿದ್ರೆ, ಡ್ರೋನ್ ಪ್ರತಾಪ್ ಹೀಗೆ ಮಾಡ್ದ. ಒಬ್ಬನ ನೆಗೆಟಿವಿಟಿನ ನೀವು ಸ್ಪ್ರೆಡ್ ಮಾಡೋ ಬದಲು ಒಂಚೂರು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಲ್ಲ, ಏನಕ್ಕೆ ಮಾಡಲ್ಲ? ಯಾಕಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ತಪ್ಪು ಮಾಡಿದ್ದ, ಒಪ್ಕೊಳ್ಳೋಣ. ಬಟ್ ಆತ ತಪ್ಪು ಮಾಡಿದ್ದ ಅನ್ನುವಂಥ ಒಂದು ಕಾರಣಕ್ಕೆ ಆತ ಒಳ್ಳೇದು ಮಾಡಿದ್ದನ್ನು ಮರಿಬಾರ್ದಲ್ವಾ? ತುಂಬ ಜನ ಮರ್ತಿದ್ದಾರೆ. ಹಾಗೇನೆ ಒಂದು ವಿಚಾರವನ್ನು ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು. ಡ್ರೋನ್ ಪ್ರತಾಪ್ ಒಂದು 4-5 ಹಿಂದಿನ ದಿನಗಳಿಂದ ಆತ ಮಾಡಿದಂಥ ತಪ್ಪೇನು ಅಂತ ಹೇಳಿದ್ರೆ, ಸೋಡಿಯಂನ ನೀರಿಗೆ ಹಾಕಿ ಬ್ಲಾಸ್ಟ್ ಮಾಡಿತ್ತು. ಅದು ನೀರಿಗೆ ಹಾಕ್ದ ತಕ್ಷಣ ರಿಯಾಕ್ಟ್ ಆಗುತ್ತೆ. ಸೊ ಆ ಮೆಟಲ್ ಏನಿತ್ತು ಅದನ್ನು ನೀರಿಗೆ ಹಾಕ್ತಾನೆ, ಅದು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗುವಾಗ ಒಂದು ಭಯೋತ್ಪಾದನೆ ಅಂತ ಹೇಳ್ತೀವಲ್ಲ, ಸೊ ಅದೇ ರೀತಿ ಆಯಿತು. ಅದನ್ನು ಫಾಲೋ ಅಪ್ ಮಾಡೋರು ಏನಾದರೂ ಮಾಡಿದ್ದೆ ಅಂತ ಹೇಳಿದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಹಾಗೇನೆ ಆತ ತೆಗೆದುಕೊಂಡಿರುವಂಥ ಪ್ರಿಕಾಷನ್ ಏನಿದೆ ಅದು ತುಂಬಾನೇ ರಾಂಗ್ ಇತ್ತು. ಯಾವುದೇ ಲೀಗಲ್ ಆಗಿ ಯಾವ್ದು ರೀತಿಯಲ್ಲಿ ಹೋಗ್ಬೇಕಿತ್ತು ಅದನ್ನ ಹೋಗಿಲ್ಲ, ತಪ್ಪು. ಹಾಗೇನೆ ಪರಿಸರಕ್ಕೆ ಏನೆಲ್ಲ ನಾಶ ಆಯಿತು, ಪರಿಸರದಲ್ಲಿ ಏನೆಲ್ಲ ನಾಶ ಆಯಿತು ಅದು ತಪ್ಪು. ಆ ನೀರಿನಲ್ಲಿದ್ದ ಜೀವಿಗಳು ಸಾಯ್ತವೆ, ಅದು ತಪ್ಪು. ಹಾಗೇನೆ ಇದನ್ನ ನೋಡುವಂತಹ ಜನ ಹೇಗೆ ಫಾಲೋ ಮಾಡ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಆತನಿಗೆ ಇರಬೇಕಿತ್ತು, ಅದು ಇರಲಿಲ್ಲ ಬಿಡಿ. ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗುತ್ತೆ. ಅದನ್ನ ನಾವು ಮಾತಾಡೋರು, ನಾವು ಪಬ್ಲಿಕ್, ನಾವೇನು ಮಾಡ್ತಿದ್ದೀವಿ ಇವತ್ತು? ಒಬ್ಬ ಡ್ರೋನ್ ಪ್ರತಾಪ್ ಅಂತ ಬಿಡಿ, ಆ ಹೆಸರನ್ನೇ ಬಿಡಿ, ಒಬ್ಬ ಪ್ರತಾಪ್, ಆತನನ್ನ ನಾವು ಹೊಗಳಿ ಅಟ್ಟಕ್ಕೇರಿಸೋದು ಬೇಡ. ಬಟ್ ತೆಗಳಿ ಮತ್ತೊಂದು ವಿಲನ್ನ ನಮ್ಮ ದೇಶದಲ್ಲಿ ನಾವು ಕ್ರಿಯೇಟ್ ಮಾಡೋದು ಬೇಡ ಅಂತ. ಅರ್ಥ ಆಯ್ತಾ? ಸೊ ಈ ವಿಚಾರದ ಬಗ್ಗೆ ನಾನು ತುಂಬಾನೇ ಮಾತಾಡೋದಕ್ಕಿದೆ. ಯಾಕಂತ ಹೇಳಿದ್ರೆ ಏನೋ ಒಂದು ಸಣ್ಣ ತಪ್ಪು ಮಾಡಿದಾಗ ನಾವುಗಳು ಮಾತಾಡ್ತೀವಿ, ಏನೋ ಯಾವ ದೇಶದಲ್ಲಿ ಈ ಥರ ನಡೆದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮೀಡಿಯಾದಲ್ಲೂ ತೋರಿಸ್ತಾರೆ, ಹಾಗೇನೆ ನಾವುಗಳು ಕೂಡ ಮಾತಾಡ್ತೀವಿ. ಬಟ್ ಅದರ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆತನಿಗೆ ತಿದ್ದಿ ಬುದ್ಧಿ ಹೇಳ್ಬೋದು, ಅದನ್ನು ನಾವು ಮಾಡಲ್ಲ. ಬಟ್ ಆತನ ನೆಗೆಟಿವಿಟಿ ಏನಿದೆ ಅದನ್ನೆಲ್ಲನೂ ಸ್ಪ್ರೆಡ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಆ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ತಪ್ಪನ್ನು ಮಾಡಿದ ನಂತರ ಆತನಿಗೆ ತಿದ್ದುಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಹೋಗೋದು ನಮ್ಮ ದೇಶದ ಸಂಸ್ಕೃತಿ. ಅಂತಹ ವಿಜಯ್ ಮಲ್ಯ ಆಗಿರ್ಬೋದು, ತುಂಬ ಜನ ನಮ್ಮ ದೇಶಕ್ಕೆ ಅನ್ಯಾಯ ಮಾಡಿಕೊಂಡು ಹೊರಟೋಗಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾನು ಅನ್ಕೊಂಡಿರೋ ಮಟ್ಟಿಗೆ ಡ್ರೋನ್ ಪ್ರತಾಪ್ ಕೆಲವೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ದುಡ್ಡು ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಆತ ಕೆಲವೊಂದು ಜನಕ್ಕೆ ಆತನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಆತ ಅಪ್ಲೋಡ್ ಮಾಡಿರುವಂಥ ಕೆಲವೊಂದು ವಿಡಿಯೋಸ್ಗಳನ್ನು ನೋಡಬೇಕು ನಾವು. ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಆ ಕಡೆ ಹೋಗಲಿ, ಅದು ಬೇಡ ನಮಗೆ, ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಬೇಡ ನಮಗೆ. ಬಟ್ ಆತ ಕೆಲವೊಂದು ಬಡವರಿಗೆ ಹೆಲ್ಪ್ ಮಾಡಿರ್ತಾನಲ್ಲ, ಅದನ್ನು ನೋಡಿ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಏನಕ್ಕೆ ತಪ್ಪುಗಳನ್ನೇ ಹೆಕ್ಕಿ ಹುಡುಕ್ತೀರಾ? ಅದು ನಾನು ಹೇಳೋದು, ಒಬ್ಬ ವ್ಯಕ್ತಿಯ ಒಂದು ರಿಯಲ್ ಫೇಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ತಪ್ಪನ್ನ ಮಾತ್ರ ಹೆಕ್ತೀರಾ, ಬಟ್ ಒಳ್ಳೇದನ್ನು ಒಂಚೂರು ಅಪ್ಲಿಫ್ಟ್ ಮಾಡಿಲ್ಲ. ಏನಕ್ಕೆ ಮಾಡಲ್ಲ? ನನ್ನ ಕ್ವಶನ್ ಇರೋದಿಷ್ಟೇ. ಇವತ್ತು ಡ್ರೋನ್ ಪ್ರತಾಪ್, ಹಾಗೇನೆ ನಾಳೆ ಯಾರೋ ಒಬ್ಬ ತುಂಬ ಒಂದು ಒಳ್ಳೆಯದನ್ನು ಮಾಡ್ತಾನೆ. ಹರ್ಷ ಸಾಯಿ ವಿಚಾರದಲ್ಲಿ ಇದೇ ರೀತಿಯಾಗಿತ್ತು. ಏನು ಮಾಡಿದ್ರು? ಆತ ಮಾಡಿರುವಂಥ ಅಷ್ಟೂ ಒಳ್ಳೆ ಕೆಲಸನ ಮಾಡ್ದ, ಯಾರೋ ಬೇಡವಾದವ್ರು ಬಂದು ಅವನ ಮೇಲೇನೆ ಅಲಿಗೇಷನ್ನ ಮಾಡಿದ್ರು. ಇನ್ಮುಂದೆ ಒಂದೇ ಹೇಳೋದು, ನಾವು ಮಾಡುವಂಥ ಅಲಿಗೇಷನ್ಸ್ ಇಂದ ಅವನಿಂದ ಉಪಕಾರ ಆಗುತ್ತೋ ಉಪದ್ರ ಆಗುತ್ತೋ ಅದು ಬೇರೆ ವಿಷಯ. ಬಟ್ ಆಮೇಲೆ ಒಂದಿನ ಉಪಕಾರ ಮಾಡುವಂಥ ಮನಸ್ಥಿತಿ ಆತನಿಗೆ ಹೊರಟೇ ಹೋಗುತ್ತೆ. ನಾನೇನು ಮಾಡಿದ್ರು ಇಷ್ಟೇ, ಜನ ನನ್ನನ್ನು ಇಷ್ಟೇ ಕನ್ಸಿಡರ್ ಮಾಡ್ತಾರೆ ಅಂದಾಗ ಸೊ ನಾನೇನು ಮಾಡಿದ್ರು ವೇಸ್ಟ್ ಅಲ್ವಾ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ. ನಾವುಗಳು ರೆಸ್ಪಾನ್ಸಿಬಲ್ ಇರುವಂಥ ನಾವುಗಳು ಕೂಡ ಕೆಲವೊಂದು ವಿಚಾರದಲ್ಲಿ ನಾವು ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ. ನಾನು ಹೇಳೋದು,
ಕೆಲವೊಂದು ಕಮೆಂಟ್ಸ್ ನಾವು ಹಾಕ್ತೀವಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಕಮೆಂಟ್ಸ್ ಹಾಕುವಾಗ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಹೇಳುವಂಥ ಅಧಿಕಾರ ಇರೋದಿಲ್ಲ, ಆದರೆ ನಾವುಗಳು ಹೇಳ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ನಾನಿವತ್ತು ಡ್ರೋನ್ ಪ್ರತಾಪ್ ಪರ ಅಂತ ನಾನು ಮಾತಾಡ್ತಾ ಇಲ್ಲ. ಡ್ರೋನ್ ಪ್ರತಾಪ್ ಏನೇ ಮಾಡಿದ್ರು ಕೂಡ ಆತ ಮಾಡಿದ್ದು 100% ತಪ್ಪು. ಆದರೆ ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಆತ ಮಾಡಿರೋಂಥ ಒಳ್ಳೆಯದನ್ನು ಕನ್ಸಿಡರ್ ಮಾಡಿ ಅಂತ ಅಷ್ಟೇ ನನ್ನ ಪಾಯಿಂಟ್ ಇರೋದು. ಆ್ಯಂಡ್ ಸಿಂಪಥಿಕ್ ಕಾರ್ಡ್ ಈ 2024ನಲ್ಲಿ ನಡೆಯಲ್ಲ. 2024ನಲ್ಲಿ ಇಂತಹ ಸಿಂಪಥಿ ಕಾರ್ಡ್ಗಳೆಲ್ಲ ನಡೆಯಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಜನ ಅಷ್ಟು ಮೂರ್ಖರಲ್ಲ, ಜನ ಬುದ್ಧಿ ಇಲ್ಲದೆ ಇರೋರು ಕೂಡ ಅಲ್ಲ. ನಾವುಗಳು ಅವನು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಅವನು ಆ ಥರ ಈ ಥರ ಅಂತೇಳಿ ಮಾತಾಡೋದ್ರಲ್ಲಿ ಮಾತ್ರ ಬ್ಯುಸಿ ಇದ್ದೀವಿ ಹೊರತು ಬೇರೆ ಯಾವುದೇ ವಿಚಾರದಲ್ಲಿ ನಾವು ಬ್ಯುಸಿ ಇಲ್ಲ. ಅಂತಹ ಬಿಗ್ ಬಾಸ್ನಂತಹ ಪ್ಲಾಟ್ಫಾರ್ಮ್ನಲ್ಲಿ ಆತ ಆ ರೀತಿಯಾದಂತಹ ಆಟವನ್ನು ಆಡಿ ಆತನ ಜೀವನವನ್ನು ಏನೋ ಚೇಂಜ್ ಮಾಡಬೇಕು ಅಂತ ಹೊರಟಿದ್ದಾನೆ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಫಾರ್ ದ್ಯಾಟ್, ರೈಟ್? ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕಲ್ಲ, ಏನಕ್ಕೆ ಮಾಡಲ್ಲ? ನಾನಿವತ್ತು ಈ ವಿಡಿಯೋವನ್ನು ಸ್ಕ್ರಿಪ್ಟ್ ಕೂಡ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ರೀಸನ್ ಏನು ಅಂತ ಹೇಳಿದ್ರೆ, ನಾನು ಪಬ್ಲಿಕ್ಕಿಗೆ ನಂದೊಂದು ಬೇಸಿಕ್ ನಾಲೆಜ್ ಏನಿದೆ ಅದನ್ನು ನಾನು ಕೊಡ್ತಾ ಹೋಗ್ತೀನಿ. ಹೇಗೆ ಅಂತ ಹೇಳಿದ್ರೆ, ನಾನಿವತ್ತು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದು ನನಗೆ ಸೆಕೆಂಡರಿ ವಿಷಯ. ಆದರೆ ನಾನು ಒಬ್ಬ ರೆಸ್ಪಾನ್ಸಿಬಲ್ ಇರೋನಾಗಿ ನಾನು ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಬೇಕಾಗುತ್ತೆ. ಹಾಗೆಯೇ ವಿಡಿಯೋದ ಎಂಡ್ನಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ. ಡ್ರೋನ್ ಪ್ರತಾಪ್ ಆತ ಏನು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ದ ಅದು ತಪ್ಪು, ಅದು 100% ತಪ್ಪು, ಅದು ಲೀಗಲ್ ಆಗಿನ ತಪ್ಪು. ಆದರೆ ಆತ ಮಾಡಿರುವಂಥ ಕೆಲವೊಂದು ಒಳ್ಳೆ ವಿಚಾರಗಳನ್ನು ದಯವಿಟ್ಟು ಮರಿಬೇಡಿ. ಅದನ್ನು ಮರೆತರೆ ನಾವು ಒಂದು ವಿಲನ್ನ ಮತ್ತೊಮ್ಮೆ ಹುಟ್ಟು ಹಾಕಿದ ಹಾಗೆ.